ಹಾಯ್, ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಬದನೆಕಾಯಿಯಿಂದ ಒಂದು ಹೊಸ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ನೋಡಿ. ಬದನೆಕಾಯಿ ಗೊಜ್ಜು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಮಾಡುವಂಥದ್ದು, ತುಂಬ ಟೇಸ್ಟಿ ಆಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಪರ್ಪಲ್ ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಗ್ರೀನ್ ಕಲರ್ ಬದನೆಕಾಯಿ ಕೂಡ ತೊಗೊಬೋದು. ಅದನ್ನು ನಾವು ಇಡ್ಲಿ ಮಾಡುವಂತಹ ಇಡ್ಲಿ ಕುಕ್ಕರ್ ಪ್ಲೇಟ್ ಮೇಲೆ ನೀಟಾಗಿ ಅರೇಂಜ್ ಮಾಡಬೇಕು. ಈ ರೀತಿಯಾಗಿ ಅರೇಂಜ್ ಮಾಡಬೇಕು. ಸ್ಟೀಮ್ ಬರಬೇಕು ನೀಟಾಗಿ. ಸ್ಟೀಮಲ್ಲೇ ಬದನೆಕಾಯಿ ನೀಟಾಗಿ ಬೇಯಬೇಕು. ಮುಚ್ಚಿ ಒಂದು 10 to 15 ಮಿನಿಟ್ಸ್ ನೀಟಾಗಿ ಸ್ಟೀಮ್ ಬರಬೇಕು. ಸ್ಟೀಮಲ್ಲಿ ನೀಟಾಗಿ ಬೆಂದಿದೆ ನೋಡಿ. ಮುಟ್ಟಿದರೆ ಮೆತ್ತಗೆ ಆಗುತ್ತೆ. ಅದು ನೀಟಾಗಿ ಬೆಂದಿದೆ ಅಂಥೇಳಿ ಇದನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ. ನೀವು ಬದನೆಕಾಯಿನ ಏನಾದ್ರು ತೊಗೋತೀರಾ ಅಂತ ಅಂದರೆ ಸ್ವಲ್ಪ ಶೈನಿಂಗ್ ಇರುತ್ತಲ್ಲ, ಆ ಬದನೆಕಾಯಿನ ತೊಗೊಳ್ಳಿ. ಅದು ಹಾಳಾಗಿರಲ್ಲ. ಮತ್ತು ಮುಟ್ಟಿದರೆ ಅದು ಗಟ್ಟಿಯಾಗಿರಬೇಕು. ಈಗ ಅದು ಬದನೆಕಾಯಿ ಸ್ಟೀಮಿಂದ ಎತ್ತಿಟ್ಟಿದ್ದೀನಿ, ಬೆಂದಿದೆ. ಅದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು 5 ಹಸಿಮೆಣಸು ತೊಗೊಂಡಿದ್ದೀನಿ, 6 ಬೆಳ್ಳುಳ್ಳಿ, ಚಿಕ್ಕದು ಒಂದು 5 ಶುಂಠಿ ಪೀಸು. ಇಷ್ಟನ್ನ ಏನು ಮಾಡ್ಕೋಬೇಕು, ಮೊದಲಿಗೆ ರುಬ್ಕೊಂಡಿದ್ದೀನಿ. ಅದ್ರದ್ದು ಮಸಾಲ ರೆಡಿಯಾಗಿದೆ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಮೊಸರು ಬೇಕು. ಒಂದು 1/4 ಕಪ್ಪು ಇಲ್ಲ ಅರ್ಧ ಕಪ್ಪು. ಅದಕ್ಕೆ ಒಂದು ಸ್ವಲ್ಪ ಚುಟಕಿಯಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಕಾಳು ಮೆಣಸಿನ ಪೌಡ್ರು ಹಾಕಿ ನೀಟಾಗಿ ಇದನ್ನು ಕಲಿಸ್ಬೇಕು. ನೀಟಾಗಿ ಅಂತಂದರೆ ನೀಟಾಗಿ ಕಲಿಸ್ಬೇಕು. ಅದು ಕ್ರೀಮಿ ಥರ ಬರಬೇಕು, ಆ ಥರ ಕಲಿಸ್ಕೋಬೇಕು ನೋಡಿ. ಇವಾಗ ಒಂಥರ ಕ್ರೀಮಿ ಥರ ಆಗಿದೆ ಮೊಸರು. ಇವಾಗ ಸಿಪ್ಪೆನ ನೀಟಾಗಿ ಸುಲ್ಕೊಳೋದು. ತಣ್ಣಗಾಗಿದೆ ಬದನೆಕಾಯಿ. ನೀಟಾಗಿ ಸಿಪ್ಪೆನ ಈ ರೀತಿಯಾಗಿ ಸುಲ್ಕೋಬೇಕು. ಒಂದ್ಸಲ ಏನಾದರೂ ಒಳಗಡೆ ತೊಗೊಬೇಕಾದ್ರೆ ನೀವು ಒಳ್ಳೆ ಬದನೆಕಾಯಿ ಚೂಸ್ ಮಾಡಿದರೆ ಏನು ಟೆನ್ಷನ್ ಇರಲ್ಲ. ಒಂದ್ಸಲ ಬಿಚ್ಚಿ ನೀಟಾಗಿ ಏನಾದರೂ ಆಗಿದೆಯಾ ಅಂಥೇಳಿ ನೋಡ್ಕೋಬೇಕು. ನೀಟಾಗಿ ಈ ಥರ ಚಿಕ್ಕ ಪೀಸ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು 2 ರಿಂದ 3 ಸ್ಪೂನಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಒಣಮೆಣಸು ಒಗ್ಗರಣೆಗೆ ಹಾಕೊಳೋ ಥರ ಹಾಕಿ ಫ್ರೈ ಮಾಡ್ಕೊಳೋದು. ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ 1 ಈರುಳ್ಳಿನ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಈರುಳ್ಳಿ ತುಂಬ ಏನು ಬೇಯೋದು ಬೇಡ. ಇದಕ್ಕೆ ನಾನು ಬದನೆಕಾಯಿ ಹೆಚ್ಚಿಟ್ಟಿದ್ನಲ್ಲ ಬೆಂದಿರೋದು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಸಾಲ ಕೂಡ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೀರು ಸ್ವಲ್ಪ ಆ್ಯಡ್ ಮಾಡ್ಕೋತೀರಾ ಅಂತಂದರೆ ಲೈಟಾಗಿ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನೀರು ಬೇಡ ಅದರಲ್ಲೇ ಬೇಯಲಿ ಅಂತಂದರೆ ಆ ರೀತಿನೂ ಬೇಕಾದ್ರೆ ಮಾಡ್ಕೋಬೋದು. ನೆಕ್ಸ್ಟ್ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೋಬೇಕಾದ್ರೆ ನೀವು ಅದು ಕುದಿತಾ ಇರ್ಬೇಕಾದ್ರೆ ಹಾಕಬಾರ್ದು. ನೀವು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ಕೋಬೇಕು. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಸ್ಟವಿಂದ ಇಳಿಸಿ ಆದಮೇಲೆ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಟೇಸ್ಟೇ ಬೇರೆ. ಮೊಸರನ್ನ ಮಿಕ್ಸ್ ಮಾಡಿ ಆದಮೇಲೆ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ ಹೆಂಗೆ ಬಂದಿದೆ ಅಂಥೇಳಿ. ಖಾರವಾಗಿ ಸಖತ್ತಾಗಿರುತ್ತೆ. ಬಿಸಿ ರೈಸ್ ಜೊತೆಗೆ ಇದನ್ನು ನೆಂಚ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇಂಥ ಒಳ್ಳೆ ರೆಸಿಪಿನ ನೀವು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಆದರೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಒತ್ತಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಾವು ಹಾಕುವಂತಹ ವಿಡಿಯೋಗಳು ಬೇಗ ನಿಮ್ಮನ್ನು ರೀಚ್ ಆಗಬೇಕು ಅಂತಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡೋದು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.